ಪ್ರಶ್ನೆ ಬರುತ್ತೆ ಮಣಿಕಂಠ ಅವರೇ. ಏನು ಪ್ರಶ್ನೆ ಅಂತ ಹೇಳಿದ್ರೆ ಅದನ್ನು ವೀರೇಶ್ ಅವರು ರೈಸ್ ಮಾಡ್ತಾ ಇದ್ರು. ವೀರೇಶ್ ಅವರ ಮೈನ್ ಕನ್ಸರ್ನ್ ಏನಾಗಿತ್ತು ಅಂದರೆ, ದುಡ್ಡು ನೋಡ್ತೀನಿ ಸರ್ ನಾನು, ಒಬ್ಬರು 100 ರೂಪಾಯಿ ಅಂತಾರೆ, ಒಬ್ರು 60 ರೂಪಾಯೋ 50 ರೂಪಾಯಿ ಅಂತಾರೆ. ನನ್ನ ಜೇಬಲ್ಲಿರೋದು ನನ್ನ ಸಾಮರ್ಥ್ಯ ಇರೋದು, ನಾನೊಂದು 20,000 ದುಡಿತೀನಿ, 15,000 ದುಡಿತೀನಿ ಅಂದರೆ ನಾನು ಅವಾಗ ಬೈಕನ್ನ ಚೂಸ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿ. ದರದ ವಿಚಾರದಲ್ಲಿ ಮತ್ತಿರೋದು ನಡವಳಿಕೆ, ಇವೆರಡೂ ಇದೆ. ಎಲ್ಲರೂ ಅಂತ ನಾನು ಹೇಳ್ತಿಲ್ಲ, ಅನೇಕ ಒಳ್ಳೆಯ ಚಾಲಕರುಗಳು ಅವ್ರು ನೋಡಿ ಇನ್ನೂ ಸ್ವಲ್ಪ ನಾವು ಜಾಸ್ತಿ ಕೊಡಬೇಕಪ್ಪ ಅನ್ಸುತ್ತೆ ನಮಗೆ. ಸ್ವಲ್ಪ ಏನು ಕೇಳಲಿಲ್ವಲ್ಲ ಮನುಷ್ಯ, ಕರೆದ ತಕ್ಷಣ ಬಂದರು. ಖಂಡಿತ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಮನೆಯಿಂದ ನಾನು ಒಂದು ಅರ್ಜೆಂಟಾಗಿ ನಾನು ಒಂದು ಬಸ್ ಸ್ಟಾಪ್ಗೆ ಹೋಗಬೇಕಾಗಿತ್ತು, ಮೆಜೆಸ್ಟಿಕ್ ಹೋಗಬೇಕಾಗಿತ್ತು. ಸ್ವಲ್ಪ ನಾನು ಆ ಟಿಕೆಟ್ನ ಟೈಮಿಂಗ್ಸ್ ನೋಡ್ಕೊಳ್ಳೋದ್ರಲ್ಲಿ ಒಂದಿನ ಸ್ವಲ್ಪ ಗೊಂದಲ ಆಗಿಬಿಟ್ಟಿತ್ತು ನನಗೆ. 2 ಅವರ್ ಆದಮೇಲೆ ಬಸ್ ಇದೆ ಅಂತ ಅಂದ್ಕೊಂಡವನು ಅದು 2 ಅವರ್ ಮುಂಚೆ ಇದ್ದುಬಿಟ್ಟಿತ್ತು. ಒಬ್ಬ ಚಾಲಕ ನಾನು ಕರ್ಕೊಂಡು ಬಂದರು. ಆ ಚಾಲಕ ಅಲ್ಲದೆ ಇನ್ಯಾರೇ ಆಗಿದ್ದರೂ ಬಸ್ಸು ಹೊರಡುವ ಟೈಮ್ ನಾನು ತಲುಪ್ಸೋಕ್ಕಾಗ್ತಿರ್ಲಿಲ್ಲ. ಆ ಚಾಲಕರು ನಾವು ನೋಡಿದ್ದೀವಿ. ಅನೇಕ ಕಡೆಗಳಲ್ಲಿ ಏನು ಮಾಡಿಬಿಡ್ತಾರೆ, ನಾವು ಬರಲ್ಲ, ಅಷ್ಟು ಕೊಡ್ತೀರಾ, ಅಷ್ಟಾಗುತ್ತೆ ಗೊತ್ತೇನ್ರಿ. ನೋಡಿ, ಆ ಬಸ್ ಹತ್ಬಿಟ್ಟು ನಾನು ಯಾವುದೋ ಒಂದು ಜಿಲ್ಲೆಯಲ್ಲಿ ಇಳಿದು ಬೆಳಗಿನ ಜಾವ 1.5 ಕಿಲೋಮೀಟ್ರ್ ಪ್ಲೇಸ್ ಇದೆ ಇಲ್ಲಿ, 1.5 ಕಿಲೋಮೀಟ್ರ್ ಅಷ್ಟೇ, 250 ರೂಪಾಯಿ ಕೊಡ್ತೀರಾ ಅಂದರು. 2.5 ಕಿಲೋಮೀಟ್ರು ಬಸ್ಸಲ್ಲಿ ಬಂದಿದ್ದಕ್ಕೆ 150 ರೂಪಾಯಿ. ಅದೇ ನಾನು ಹೇಳ್ತಿದ್ರು, ಬೇರೆ ಜಿಲ್ಲೆ ಮಾತಾಡ್ತಾ ಇದ್ದೀನಿ ನಾನು. ನಮಗೇನು ನೋಡಿ, ಒಪಿನಿಯನ್ ನೋಡಿ, ಇದೇ ನಾನು ಬಿಟ್ಟಂಥ ಚಾಲಕನಿಗೂ ಅಲ್ಲಿ ನಾನು ಪಿಕಪ್ ಮಾಡ್ತೀನಿ ಸರ್, ಎಷ್ಟು ವ್ಯತ್ಯಾಸಗಳಾಗ್ಬಿಡ್ತವೆ ನಾನು ಹೇಳ್ತಿರೋದು ನಿಮಗೆ. ಇದು ನಮ್ಮಲ್ಲಿ ಸುಧಾರಣೆ ಆಗಬೇಕು. ದರದ ವಿಚಾರದಲ್ಲಿ ಕಂಫರ್ಟಬಲ್ ಆಗಬೇಕು ನಾವು. ಅವ್ನು 60 ರೂಪಾಯಿ ಕೊಡ್ತಾ ಇದ್ದಾನ ಬೈಕಲ್ಲಿ, ಬಿಸಿಲಲ್ಲಿ, ಮಳೆಯಲ್ಲಿ, ಚಳಿಲಿ ಕರ್ಕೊಂಡು ಹೋಗ್ತಾನೆ, ಇನ್ನೊಂದು 20 ರೂಪಾಯಿ ನಂಗೆ ಜಾಸ್ತಿ ಕೊಡಿ. ವರ್ಕೌಟ್ ಆಗಬಹುದೇನೋ ನನಗೆ ಗೊತ್ತಿಲ್ಲ, ಅದು ಕರೆಕ್ಟಾಗಿ ರೇಟ್ ಹೇಳಿದ್ರು ನನಗೆ ಗೊತ್ತಿಲ್ಲ. ಅಂಥದ್ದೇನು ನಡಿಬೇಕಲ್ವ ನಿಮ್ಮಲ್ಲಿ. ಇನ್ನು ಜನರಲ್ ಒಪಿನಿಯನ್ ಏನು, ಇವ್ರು ಹೇಳಿದ ಕಡೆ ಬರಲ್ಲ ಅಂತ ಒಂದು, ಇಲ್ಲ ಜಾಸ್ತಿ ಕೇಳ್ತಾರೆ, ಒಪ್ಕೊಂಡ್ರು. ನಾನು ಸಮಯ ಅವರಲ್ಲೇ ಹೇಳ್ತಾ ಇದ್ರು, ಆ್ಯಪ್ಗಳಿದೆ ಸರ್, ನಾವೆಲ್ಲ ಜಾಸ್ತಿ ಹಂಗೆ ಹೇಳೋಕ್ಕಾಗಲ್ಲ. ಕೆಲವರು ಕೆಲವ್ರು ಬೇಕಾದಾಗ ಆ್ಯಪನ್ನು ಆನ್ ಮಾಡ್ತಾರೆ, ಬೇಡದಿದ್ದಾಗ ಆಫ್ ಮಾಡ್ತಾರೆ. ಸರ್, ಅಂಥವ್ರಿಗೆ ಪೆನಾಲ್ಟಿ ಹಾಕಿಂತ ಸರ್ಕಾರಕ್ಕೂ ಈಗ ಮಾನಿಟರಿಂಗ್ ಸಿಸ್ಟಮ್, ನಾರಾಯಣ ಸ್ವಾಮಿ ಅವರೇ, ಮಾನಿಟರಿಂಗ್ ಸಿಸ್ಟಮ್ಮು ನಮ್ಮಲ್ಲಿ ಟ್ರಾಫಿಕ್ ಸಿಗ್ನಲ್ ಉಲ್ಲಂಘನೆ ಮಾಡೋರ್ಗೇನೆ ಎಷ್ಟು ಜನಕ್ಕೆ ಹಿಡಿದು ನಾವು ಫೈನ್ ಹಾಕ್ತೀವಿ. ಇದನ್ನು ಹುಡ್ಕೊಂಡು ಕೂತ್ಕೋಬೇಕು ಅಂದರೆ ಈಗಿರೋ ಸಿಬ್ಬಂದಿಗಿಂತ ಒಂದು 6 ಪಟ್ಟು ಸಿಬ್ಬಂದಿ ಜಾಸ್ತಿ ಇಟ್ಕೋಬೇಕು ನಾವು. ಸರ್, ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ, ತಪ್ಪದು, ಮೀಟರ್ ಸೇವೆ ಡೈರೆಕ್ಟ್ ಆಗಿ ಯಾರು ಈ ರೀತಿ ಗ್ರಾಹಕರ ಹತ್ರ ಹೆಚ್ಚಿನ ಹಣ ಸುಲಿಗೆ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತೇಳಿ ಆಲ್ರೆಡಿ ತಗೊಂಡು ಆ ರೀತಿ ಕ್ರಮನ ತಗೊಂಡು ಸುಮಾರು ಕೇಸ್ಗಳು ಹಾಕಿದ್ದಾರೆ ಸರ್. ಓಕೆ, ಈಗೆಲ್ಲರೂ ಸಹ ಆ್ಯಪ್ ಬೇಸ್ಡ್ ಕಂಪ್ನಿಯಲ್ಲಿ ಹೇಳಿದ್ರಲ್ಲ ಸರ್, ಒಂದ್ ಟೈಮ್ ಒಂದಿರಲ್ಲ, ಪೀಕ್ ಅವರ್ಸ್ ಮಳೆ ಬಂದಾಗ ಅಂತ, ಅದು ನಾವ್ಯಾರು ಚಾಲಕ ನಿಮ್ದು ಹೇಳಿಲ್ಲ, ಅದು ಯಾವ ಲೆಕ್ಕದಲ್ಲ. ಮಳೆಗಾಲಕ್ಕೆ ಒಂಥರ ಓಡೋ ತರ ಗಾಡಿ, ಬೇಸಿಗೆ ಒಂಥರ ಓಡೋ ಗಾಡಿ ತಯಾರು ಮಾಡೋರ ಆ ಸಂಸ್ಥೆಗಳು ಆ ರೀತಿ ದರವನ್ನ ನಿಗದಿ ಮಾಡಿ ಇಲ್ಲಿ ಜನಗಳಿಗೆ ಮತ್ತು ಸಮಾಜದಲ್ಲಿ ಯಾವ ರೀತಿ ತೋರಿಸ್ತಾರೆ ಅಂದ್ರೆ ಚಾಲಕರು ಹಣ ಸುಲಿಗೆ ಮಾಡ್ತಾ ಇದಾರೆ ಅಂತಾನೆ ತೋರಿಸೋದು. ಅದು ನಿಜ ಅಲ್ವಾ ಆ ಒಪಿನಿಯನ್. ಹಾಗೆ ಚೇಂಜ್ ಮಾಡ್ಕೋಬಹುದು ನೀವು, ಎಲ್ಲರೂ ಮಾಡ್ತಾ ಇಲ್ಲ ಸರ್. ಅದು ಒನ್ ಸಿಟಿ ಒನ್ ಫೇರ್ ಅಂತ ಸರ್. ಇವಾಗ ಹಬ್ಬದ ಸಮಯ ಬಂದ್ರೆ ಒಂದು ಬುಟ್ಟಿಲಿ 20 ಆಪಲ್ ಇರುತ್ತೆ. ಹೌದು ಸರ್. 3 ಆಪಲ್ ಕೊಳ್ತೋಗ್ಬಿಟ್ಟು ವಾಸನೆ ಬರ್ತಿರುತ್ತೆ. ಹೌದು ಸರ್. ಮಣಿಕಂಠ ಅವರೇ, ಆ ಬುಟ್ಟಿ ಮೂಲೆಯಲ್ಲೆಲ್ಲೋ ಇರುತ್ತೆ. ಆಪೆಲ್ಲ ಕೊಳ್ತೋಗ್ಬಿಟ್ಟು ಕೂಡ ಬಿಸಾಕ್ಬಿಡು ಅಂತಾರೆ. 2 ಆಪಲ್ ಕೊಳ್ತೋಗಿರೋದು, 3 5 ಕೊಳ್ತೋಗಿದ್ದೆ, ಅದನ್ನ ಯೋಚನೆ ಮಾಡಲ್ಲ ಜನ. ಬಿಸಾಕ್ ಒಪಿನಿಯನ್ ಬಂದ್ಬಿಡುತ್ತೆ. ಅಲ್ಲಿ ಹೋಗಿ ನೋಡಿದವನ್ಗೆ ಇಲ್ಲ 3 ಆಪಲ್ ಕೊಳ್ತೋಗಿದ್ದು ಅಂತ, ಆಮೇಲೆ ಅವನು ಗೊತ್ತಾಗುತ್ತೆ ಅದು. ಇದನ್ನ ಚೇಂಜ್ ಮಾಡ್ಕೊಳ್ಳೋದು ಹೇಗೆ ನಾವು ಸರ್? ಚೇಂಜ್ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಈ ಸಂಸ್ಥೆಗಳಿಗೆಲ್ಲ ಒಂದು ಕಡಿವಾಣ ಹಾಕೋದಕ್ಕೆ ಒನ್ ಸಿಟಿ ಒನ್ ಫೇರ್ ಅಂತ ಒಂದು ಕಾನೂನನ್ನು ತಂತು ಸರ್. ಆದರೆ ಈ ಕಾನೂನಿಗೂ ಈ ಸಂಸ್ಥೆಗಳು ಯಾವುದೇ ರೀತಿಯ ಕೇರ್ ಮಾಡದಿರಂಗೆ ಅವರು ಚಾಲಕರಿಗೆ ಕಡಿಮೆ ದರವನ್ನು ನೀಡುತ್ತಾ ಗ್ರಾಹಕರ ಹತ್ರ ಸುಲಿಗೆ ಮಾಡ್ತಾ ಇದ್ದಾರೆ ಸರ್. ಕೋರ್ಟಲ್ಲಿದ್ದಾರೆ ಸರ್ ಅದೇ ವಿಷಯ. ವೀರೇಶ್ ಸರ್, ಈಗ ಏನಾಗ್ತಿತ್ತು, ಪೌಲ್ಟ್ರಿ ಫಾರ್ಮು ಬಹಳ ಫೇಮಸ್ಸು ಉದ್ಯಮ ಇದು. ಒಂದು ಕಾಲದಲ್ಲಿ ರೈತ ಕೋಳಿನ ಅವನೇ ಸಾಕ್ತಿದ್ದ, ಅವನೇ ಮಾರ್ತಿದ್ದ, ಅವನೇ ಮಾಲೀಕ, ಅದಕ್ಕೆ ಅವನದೇ ದರ. ಹೆಚ್ಚು ಕಡಿಮೆ ಮಾರ್ಕೆಟಲ್ಲಿ ಏನು ದರ ಇತ್ತು ಅದನ್ನೇ ಅವನು ಕೊಡ್ತಿದ್ದ. ಇದಕ್ಕೇನು ಬಂತು, ಕೆಲವು ಈ ಪೌಲ್ಟ್ರಿ ಫಾರ್ಮ್ ಸಂಸ್ಥೆಗಳು ಎಂಟ್ರಿ ಆದವು. ಕೋಳಿ ಮರಿನೂ ನಂದೆ, ಅದು ಕೊಡೋ ಮೇವು ನಂದೆ, ನೀನು ಬರೀ ಸಾಕಪ್ಪ, ನಿನಗೆ 1 kgಗೆ 6 ರೂಪಾಯೋ 10 ರೂಪಾಯೋ 15 ರೂಪಾಯೋ 12 ರೂಪಾಯೋ ಕೊಡ್ತೀನಿ ಅಂತ ಬಂತು. ಅದು ಹೇಗಾಯಿತು ಅಂತ ನೋಡಿ ನಿಮಗೆ. ಕಡೆಗೆ ಏನಾಗ್ಬಿಟ್ಟಿದೆ ಅಂದರೆ, ಕೋಳಿ ಮರಿ ನಾವು ಸಾಕಬೇಕು ಅಂದರೆ ಸಂಸ್ಥೆಗಳು ಕೋಳಿ ಮರಿ ಕೊಟ್ಟರೆ ಸಾಕಬೇಕು ಅಂತ ಆಗ್ಬಿಟ್ಟಿದೆ ಅದು. ಸೊ ಈ ಅಗ್ರಿಗೇಟರ್ಗಳು ಇವತ್ತು ಎಲ್ಲಿಗೆ ಬಂದಿದ್ದಾರೆ ಅಂದರೆ, ಆಟೋ ಬಂಡವಾಳ ಹಾಕೋರಿಗೆ, ಕಾರಿಗೆ ಬಂಡವಾಳ ಹಾಕೋರಿಗೆ ಅವ್ರ ಕೈಲೇ, ಅವ್ರ ಆಟೋದು ಬೆಲೆ ನಿಯಂತ್ರಣ ಅವ್ರ ಕೈಲೇ ಇಲ್ಲ. ಸರ್, ಒಂದು ಜನ ಯಾಕೆ ನಾವು ಇವತ್ತು ಆ್ಯಪ್ಗಳ ಮೇಲೆ ಡಿಪೆಂಡ್ ಆಗ್ತಾ ಇದೀವಿ ಅಂದ್ರೆ, ಒಂದು ಸುರಕ್ಷತೆ ದೃಷ್ಟಿಯಿಂದ ಸರ್. ಅಲ್ಲಿ ಏನಾಗ್ತದೆ ಅಂದ್ರೆ, ಆ್ಯಪ್ ಪಡೆದಾಗ ರೆಕಾರ್ಡ್ ಆಗ್ತದೆ ಅದು. ಅಂದ್ರೆ ಯಾವ ವೆಹಿಕಲ್ ನಂಬರು, ಯಾರು ಡ್ರೈವರು, ಎಲ್ಲಿ ಹೋಗ್ತಾ ಇದೀವಿ, ಮತ್ತೆ ಸೀನಿಯರ್ ಸಿಟಿಸನ್ಸ್ ನಾವು ಎಲ್ಲಿ ಟ್ರಾವೆಲ್ ಮಾಡ್ತಾ ಇದೀವಿ, ಇದು ನಮ್ಮ ಮಕ್ಕಳ ಜೊತೆ ಅದನ್ನ ಲೈವ್ ನಾವು ಅದನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ ಒಂದು ಪ್ರೊವಿಷನ್ ಮಾಡ್ಕೊಟ್ಟಿದ್ದಾರೆ.
ಸಪೋಸ್ ಏನಾದ್ರೂ ಒಂದು ಅಪರಾಧ ಆದ್ರೆ ಏನಾಗ್ತದೆ, ಅದನ್ನ ಹಿಡಿಲಿಕ್ಕೆ ಅವಕಾಶ ಆಗ್ತದೆ. ಹ್ಮ್. ಏನೋ ಒಂದು ವ್ಯಾಲ್ಯೂಯಬಲ್ ಒಂದು ಆಟೋದಲ್ಲಿ ಮರೆತು ಹೋಗ್ಬಿಟ್ರೆ ಅದನ್ನ ಮತ್ತೆ ನಾವು ರಿಟ್ರೀವ್ ಮಾಡ್ಲಿಕ್ಕೆ ಒಂದು ಅವಕಾಶ ಆಗ್ತದೆ. ಹೀಗಾಗಿ ಏನಾಗಿದೆ, ಅದು ಎಸ್ಪೆಷಲಿ ನಮ್ಮಂತ ಹಿರಿಯ ನಾಗರಿಕರು ನಾವು ಆಪ್ ಮೇಲೆ ಯಾಕೆ ಡಿಪೆಂಡ್ ಆಗ್ತಾ ಇದೀವಿ ಅಂದ್ರೆ ನಮಗೆ ಒಂದು ಸುರಕ್ಷತೆ ದೃಷ್ಟಿಯಿಂದ ಆಗ್ತಾ ಇದೆ. ಸರ್ ಈಗ ಹೇಳಿದ್ರು, ಖಂಡಿತ ಈ ಅಗ್ರಿಗೇಟರ್ ಗಳಿಂದ ಬಹಳಷ್ಟು ಕಿರುಕುಳ ಆಗ್ತಾ ಇದೆ, ಡ್ರೈವರ್ ಹೋಗ್ತಾ ಇದ್ದೀರಿ. ಹೀಗಾಗಿ ನಮ್ಮಲ್ಲಿ ನಮ್ಮ ಆಪ್ ಅಂತಕ್ಕಂಥದ್ದು ಬೆಂಗಳೂರಲ್ಲಿ ಒಂದು ಆಪ್ ಕೂಡ ಮಾಡಿದ್ರು, ಆದ್ರೆ ಅದು ಪಾಪ್ಯುಲರ್ ಆಗ್ಲಿಲ್ಲ. ಹೀಗಾಗಿ ಏನಾಗಿದೆ, ಈ ಜನ ಇವತ್ತು ಬೈಕ್ ಟ್ಯಾಕ್ಸಿ, ಇವತ್ತಿನ ವಿಷಯ ಇರ್ತಕ್ಕಂಥದ್ದು ಬೈಕ್ ಟ್ಯಾಕ್ಸಿ. ಖಂಡಿತ ಬೈಕ್ ಟ್ಯಾಕ್ಸಿಗೆ ಮಾಡ್ಬೇಕು ಸರ್. ಅದು ಒಂದು ಸರಿಯಾದ ನಿಯಮಗಳನ್ನು ರೂಪಿಸ್ಬೇಕು. ನೀವು ಕನ್ಸಲ್ಟ್ ಮಾಡಿ, ಜನಗಳಿಂದ ಸಜೆಷನ್ ತಗೊಳ್ಳಿ. ತಜ್ಞರಿದ್ದಾರೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ, ತಜ್ಞರಿದ್ದಾರೆ, ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಇದೆ, ಇದು ಇಂಡಿಯನ್ ಮೋಟಾರ್ ವೆಹಿಕಲ್ಸ್ ಆಕ್ಟ್ ಅಲ್ಲಿ ಪ್ರಾವಿಷನ್ ಮಾಡಿಕೊಂಡು ನಿಯಮಗಳನ್ನ, ಸ್ಪಷ್ಟವಾದ ನಿಯಮಗಳನ್ನ ರೂಪಿಸಿ ಜನಗಳಿಗೂ ತೊಂದರೆ ಆಗಬಾರ್ದು, ಅಥವಾ ಓಡಿಸ್ತಕ್ಕಂಥವ್ರಿಗೂ ತೊಂದರೆ ಆಗಬಾರ್ದು. ಆದ್ರೆ ಅದನ್ನ ಬೈಕ್ ಟ್ಯಾಕ್ಸಿಯನ್ನ ಮಾಡಿ ಅದನ್ನ ಮಾಡ್ತಕ್ಕಂಥದ್ದು ಒಳ್ಳೇದು. ಬಡವರಿಗೆ ಬಹಳ ಸುಲಭ ಹೋಗುತ್ತೆ ಸರ್. ನಾವು ನೋಡ್ಬೋದು ಇವತ್ತು ಬೈಕ್ ಆಂಬುಲೆನ್ಸ್ಗಳು ಬಂದಿದೆ ಸರ್. ಯಾಕೆ ಬೈಕ್ ಆಂಬುಲೆನ್ಸ್ ಬಂತು ಅಂದ್ರೆ, ಒಂದು ಸ್ಪೀಡ್ ಬೇಗ ಹೋಗ್ಬೋದು ಅಂತ.